ಚರಣ ಅಂತೂ ತುಂಬಾ ಅದ್ಭುತವಾಗಿದೆ. ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಇಂತಹ ಘಟನೆಗಳು ಜಾಸ್ತಿ ಆಗಿದೆ. ಹ್ಮ್. ಉದಾಹರಣೆಗೆ ನಾವು ಸಿದ್ದೇಶ್ವರ ಸ್ವಾಮಿಯವ್ರು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಹಾ. ಎಷ್ಟು ಸಿಂಪಲ್ ಆಗಿರ್ತಾರೆ. ಹೌದು. ಜ್ಞಾನದ ಸೂಚಿಕೆ ಸಿಂಪ್ಲಿಸಿಟಿ ಸರ್. ಅಂದ್ರೆ ಹ್ಮ್. ಆಧ್ಯಾತ್ಮಿಕ ಅಂದ್ರೇನೆ ಹೌದು. ಸಿಂಪ್ಲಿಸಿಟಿ, ಹಂಬಲ್ನೆಸ್. ಅಂಬಲ್. ಅಷ್ಟು ಆದಷ್ಟು ಏನಂದ್ರೆ ಶೇರಿಂಗ್ ಅಂಡ್ ಕೇರಿಂಗ್ ಅಂತ ಹೇಳ್ತೀವಿ. ಮತ್ತೆ ಅದ್ ಜೊತೆಗೆ ಸಿಂಪ್ಲಿಸಿಟಿ ಅಂಡ್ ಹಂಬಲ್ನೆಸ್. ಆ ರೀತಿಯಲ್ಲಿ ಹೌದು. ಆ ರೀತಿಯಲ್ಲಿ ಇರ್ಬೋದು ಸಾಧ್ಯ. ಯಾಕಂದ್ರೆ ಅವ್ರು ನೋಡಿದ ಮೇಲೆ ನಮ್ಗೆಲ್ಲರೂ ಗೊತ್ತಾಗತ್ತೆ. ಅಂದ್ರೆ ಹೌದು. ಇತ್ತೀಚಿನ ಕಾಲದ ಏನಾಗಿದೆ, ನೀವು ಹೇಳಿದ್ರಲ್ಲ ದಾರ್ಪನಿಕೆ, ಅಂದ್ರೆ ಒಂಥರ ಹ್ಮ್. ದೊಡ್ಡದಾಗಿ ತೋರ್ಸ್ಕೊಂಡೋಕೆನೆ ಎಲ್ಲರ ಪ್ರಯತ್ನ. ಹ್ಮ್. ಒಂಥರ ನಾವು ಸ್ವಾಮೀಜಿ ತರ ಕಾಣಿಸ್ಬೇಕು. ಈ ಹ್ಮ್. ಮುಂಡಾಗ್ಬೋದು, ವೇಷಧಾರಣ ಆಗ್ಬೋದು, ಭಾಷೆ ಆಗ್ಬೋದು. ಮತ್ತೆ ನೋಡ್ತಾ ಇರ್ತೀವಿ, ಸಡನ್ ಆಗಿ ಪೀಠ ಇಲ್ಲ ಅಂದ್ರೆ ಕೂತ್ಕೊಳ್ಳೋದೇ ಇಲ್ಲ ಅವರು, ತುಂಬಾ ಜನ. ಕೂರುದೇ ಇಲ್ಲ. ಹೌದು. ಪೀಠ ಪೀಠ ಹೌದು. ಹಾಕಿದ್ರೆ ಕೂತ್ಕೊಂತೀವಿ, ಇಲ್ಲಾಂದ್ರೆ ತುಂಬಾ ಸೀರಿಯಸ್ ಆಗ್ಬಿಡ್ತಾರೆ. ಹಾ. ಅಂತವ್ರು ನಾನು ಹಾ. ನೋಡಿದ್ದೀನಿ. ನಮ್ಮ ಸಂಸ್ಥಕ್ಕೂ ಸ್ವಲ್ಪ ಆತರ ಸ್ವಾಮಿಗಳು ಬಂದ್ರು. ಅವ್ರ ಹೆಸರು, ಹ್ಮ್. ಬಟ್ ಅವ್ರೇನಂದ್ರೆ ಕೂತ್ಕೊಂಡವಾಗ ನಾವೇನ್ ಹೇಳ್ತೀವಿ, ಇಡೀ ವಿಶ್ವವೇ ಎಲ್ಲಿ ವಿಶ್ವ ಪೂರ್ತಿ ಅಂದ್ರೆ ಆದ್ರೆ ಒಂದು ಅದ್ಭುತ, ಇದು ಒಂದು ಕ್ರಿಯೇಷನ್, ಸೃಷ್ಟಿ ಅಂತ ಹೇಳ್ತೀವಿ. ಪ್ರತಿಯೊಂದನು ಇಲ್ಲಿರುವಂತದ್ದು ಪ್ರತಿಯೊಂದನು ದೈವಾಂಶನೇ. ಅಂದ್ರೆ ಹೌದು. ಈ ಸೃಷ್ಟಿಕರ್ತ ಮಾಡಿರುವಂತ ಅಂತ ಹೇಳಿದ್ರೆ, ಅವರು ಅದನ್ನು ಖಂಡಿತ ವಿಭೇದಿಸ್ತಾರೆ. ಅಂದ್ರೆ ಅವರು ಕೂತ್ಕೊಳ್ಳೋ ರೀತಿ, ಅಲ್ಲಿ ಪೀಠ ಇರಬೇಕು, ಇನ್ನೊಂದು ಆತರ ಶಿಷ್ಯರು ಮಾಡ್ತಾನೆ ಇರ್ಬೇಕು ಅವ್ರಿಗೆ. ಶಿಷ್ಯರು ಪೂರ್ತಿ ಅವ್ರ ಜೊತೆಗೆ ಇರಬೇಕು. ಆ ರೀತಿಯಲ್ಲಿ ಮಾಡ್ತಾರೆ, ಅವರು ಸಂತೋಷವಾಗಿರ್ತಾರೆ. ಮತ್ತೆ ಹ್ಮ್. ಆಶೀರ್ವಾದ ಕೊಡೋದು ಇದೆಲ್ಲಾನು ಒಂಥರ ನಮ್ಮ ಗುರುಗಳು ಪತ್ರಿಸರನ್ನು ಎಂಕರೇಜ್ ಮಾಡೋದೇ ಇಲ್ಲ. ಹ್ಮ್. ಯಾವುದೇ ಆಶೀರ್ವಾದ ಇಲ್ಲ ಅಂತ ಹೇಳ್ತಾರೆ ಅವರು. ಆಶೀರ್ವಾದ ಹೌದು. ಇಲ್ಲ, ಅಭ್ಯಾಸ ಅಷ್ಟೇ. ಅಷ್ಟೇ. ಅಭ್ಯಾಸ ಮಾತ್ರ ಇದೆ, ಇಲ್ಲಿ ಆಶೀರ್ವಾದ ಯಾವುದೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಇವತ್ತು ತುಂಬಾ ಚೆನ್ನಾಗಿದೆ ಸರ್, ಆ ಅದ್ಭುತವಾಗಿದೆ. ಮಾರ್ಗದಲ್ಲಿ ಹೋದಂತ ಮಹಾತ್ಮರು ಅಂತಂದ್ರೆ ನಮ್ಗೆ ಇತಿಹಾಸದಲ್ಲಿ ಆ ಭಗವಾನ್ ಬುದ್ಧ ಒಬ್ರೇನೆ. ಹ್ಮ್. ಯಾಕೆಂದ್ರೆ ಒಮ್ಮೆ ಆ ಶ್ರಾವಸ್ತಿಯಲ್ಲಿ ನಡೀತಕ್ಕಂತ ಒಂದು ಸಭೆಗೆ ಎತ್ತರವಾದ ಪೀಠವನ್ನ ಮಾಡಿ ಹಾಕಿ ಎಲ್ರಿಗೂ ಕಾಣಿಸೋ ಹಾಗೆ ಅಲಂಕಾರ ಮಾಡಿ ಇಟ್ಟಿರ್ತಾರೆ ಶಿಷ್ಯಂದ್ರು. ಇವ್ರು ಬಂದ್ ನೋಡ್ಬಿಟ್ಟು ಆ ಆ ಪೀಠದ ಪಕ್ಕದಲ್ಲಿ ಕೆಳಗಡೆ ಕೂತ್ಕೊಳಕ್ ಹೋಗ್ತಾರೆ. ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ರಿ, ನಿಮಗೋಸ್ಕರ ಈ ಪೀಠವನ್ನ ಅಲಂಕಾರ ಮಾಡಿದೀವಿ ಅಂತಂದಾಗ, ಆ ಪೀಠದ ಮೇಲೆ ಕೂತ್ಕೊಂಡು ಅಕಸ್ಮಾತ್ ಆಯ ತಪ್ಪಿ ನಾನ್ ಬಿದ್ರು ಬೀಳ್ಬೋದು ಕೆಳಕ್ಕೆ, ಅದಕ್ಕೆ ನಾನು ಕೆಳಗಡೆನೆ ಕೂತ್ಕೋತೀನಪ್ಪ, ಇಲ್ಲಿ ಕೂತ್ಕೊಂಡ್ರೆ ನಾ ಬೀಳೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕರೆಕ್ಟ್. ಭಗವಾನ್ ಬುದ್ಧರ ಕೆಲವು ಅಂಶಗಳನ್ನ ವಿಚಾರಗಳನ್ನ ತಕೊಂಡ್ರೆ ಆ ಸಿಂಪ್ಲಿಸಿಟಿ ಅಂತಕ್ಕಂಥದ್ದು ಎಷ್ಟು ಅವರಲ್ಲಿ ಮನೆ ಮಾಡ್ಕೊಂಡಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಯಾರು ಈ ಕಪಟಿಗಳು ಇದ್ದಾರೆ, ಇವರೆಲ್ಲರೂ ಅವರ ಆ ಕೆಲವು ವಿಚಾರಗಳನ್ನ ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡಕ್ ಹೋಗೋದೇ ಇಲ್ಲ, ಕೆಲವರಂತೂ ಅಧ್ಯಯನ ಮಾಡೋದೇ ಇಲ್ಲ. ಇಲ್ಲಿ ಆದ್ರಿಂದ ಏನಾಗತ್ತೆ ಸರ್, ಆದಷ್ಟು ನಾವು ಎಚ್ಚರಿಕವಾಗಿರ್ಬೇಕಷ್ಟೇ. ಯಾರು ಅಂತವರಿಂದ ನಾವು ದೂರ ಇರ್ಬೇಕು. ಎಚ್ಚರಿಕೆ ಭಕ್ತರು ಅಂತ ನಾವು ಅನ್ಕೊಂಡಿದ್ರೆ, ನಾವು ಯಾರ ಹಾ. ಹತ್ರ ಹೋಗ್ತಾ ಇದೀವಿ, ಏನು ಕಲಿಯಕ್ ಹೋಗ್ತಾ ಇದೀವಿ, ಏನುಗೋಸ್ಕರ ಹೌದು. ಹೋಗ್ತಾ ಇದೀವಿ, ಇವೆಲ್ಲ ನಾವು ಗಮನದಲ್ಲಿ ಎಚ್ಚರಿಕೆ ಇಲ್ಲ ಅಂದ್ರೆ, ಈಗ ತುಂಬಾ ಜನ ನಾನು ಮೋಸ ಹೋಗಿದ್ದೀನಿ ಅಂತ ಆಮೇಲೆ ಹೇಳ್ತಾರೆ. ಹಾ. ನಾನು ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು ಅಂತ ಆಮೇಲೆ ಹೇಳ್ತಾ ಇದ್ರು. ಏನ್ ಪ್ರಯೋಜನ? ಆಲ್ರೆಡಿ ವಂಚನೆ ಹೌದು. ಆಗೋಯ್ತಲ್ಲ. ನಾವು ಮುಂದೆ ಎಚ್ಚರಿಕವಾಗಿದ್ದು, ಇಂಥ ಆಧ್ಯಾತ್ಮಿಕ ವೇದಿಕೆ ಅಂದ್ರೆ ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಸ್ತುತಿಸೋದು, ಇಲ್ಲಾಂದ್ರೆ ಒಂದು ಇಂಥ ಪದ್ಧತಿಗಳೇ ಪಾಲನೆ ಮಾಡಿದ್ರೆ ನಿಮ್ಗೆ ಮೋಕ್ಷ ಸಿಗತ್ತೆ, ಒಂಥರ ಆಶೀರ್ವಾದ ಸಿಗತ್ತೆ ಅಂತ ಯಾವುದು ಇರಬಾರ್ದು. ಅದೆಲ್ಲ ನಾವು ಇರ್ಬಾರ್ದು. ಗಮನಿಸಿಕೊಂಡು ಯಾವ್ದ್ರಲ್ಲಿ ಆಯ್ಕೆ ಮಾಡ್ಕೋಬೇಕು, ಯಾವ್ದ್ರಲ್ಲಿ ಜೋಡಿಸ್ಕೋಬೇಕು ಅದೇ ಜೋಡಿಸ್ಕೋಬೇಕು. ಹೌದು. ಅದೆಲ್ಲ ನಮ್ಗೆ ಸಂಬಂಧಿಸಿರೋದು. ಯಾರನ್ನೂ ನಾವು ಹೌದು. ಬ್ಲೇಮ್ ಮಾಡಂಗೂ ಆಗಲ್ಲ. ಒಂದ್ಸರಿ ಆದ್ಮೇಲೆ ಹೌದು. ಬ್ಲೇಮ್ ಮಾಡಂಗಿಲ್ಲ ನಾವು. ಎಸ್ ಸರ್. ಅಂತಹ ಒಬ್ಬ ಇನ್ನೊಬ್ಬರನ್ನ ನಾವು ಇತಿಹಾಸದಲ್ಲಿ ಕಾಣೋದಾದ್ರೆ ಕಣಾದ ಅಂತೇಳಿ. ಹೌದು. ಕಣಾದ ಮಹರ್ಷಿಗಳು ಕೂಡ ಇದೇ ರೀತಿ ಬಹಳ ಸರಳವಾಗಿ ಬದುಕಂತ ಮಹಾತ್ಮರು. ಅವರು ಈ ರೈತರು ಬೆಳೆದ ಬೆಳೆಗಳನ್ನ ಆ ಮನೆಗಳಿಗೆ ತಕೊಂಡೋದ್ಮೇಲೆ ಅಲ್ಲಲ್ಲೇ ಒಂದೊಂದು ಕಾಳುಗಳು ಬಿದ್ದಿರ್ತವೆ. ಆ ಕಾಳುಗಳನ್ನ ಆಯ್ಕೊಂಡೋಗಿ ತಮ್ಮ ಆಹಾರವನ್ನ ಮಾಡ್ಕೊಳ್ತಾ ಇದ್ರಂತೆ. ಇವರನ್ನ ಒಮ್ಮೆ ಭೇಟಿ ಮಾಡ್ಬೇಕು ಅಂತೇಳಿ ಆ ವಿದೇಶಿಯ ಒಬ್ಬ ತಜ್ಞ, ತತ್ವಶಾಸ್ತ್ರಜ್ಞ ಇವ್ರನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾನೆ. ಬಂದು ಅರಮನೆಯಲ್ಲಿ ಕೇಳ್ತಾನೆ. ಯಾಕೆಂತಂದ್ರೆ ಕಣಾದರು ರಾಜಕೀಯ ಮುತ್ಸದ್ದಿ, ಅರ್ಥಶಾಸ್ತ್ರಜ್ಞ. ಅವರು
ಜಗತ್ತಿಗೆಲ್ಲ ರಾಜ ಮಹಾರಾಜರುಗಳಿಗೆಲ್ಲ ವಿದ್ಯೆಯನ್ನು ಕಲಿಸಿದಂತವ್ರು. ಹಾಗಾಗಿ ಅರಮನೆಯಲ್ಲಿ ಬಂದು ಕೇಳ್ತಾರೆ ಕಣಾದ ಮಹರ್ಷಿಗಳು ಎಲ್ಲಿದ್ದಾರೆ ಅಂತ. ಆಗ ಅಯ್ಯೋ ಅಲ್ಲೆಲ್ಲೋ ಕಾಡಲ್ಲಿ ಇರ್ಬೇಕು, ಈ ದಾರಿನಲ್ಲಿ ಹೋಗಿ ಸಿಗ್ತಾರೆ ಅಂತ. ಆ ದಾರಿನಲ್ಲಿ ಹೋಗ್ತಾನೆ. ಅಲ್ಲೆಲ್ಲೋ ಒಂದ್ ಕಡೆ ಒಂದು ಗುಡಿಸ್ಲಿರುತ್ತೆ. ಈ ಕಣಾದರು ಹೋಗಿ ನದಿಲಿ ಸ್ನಾನ ಮಾಡ್ತಾ ಇರ್ತಾರೆ ಪಕ್ಕದಲ್ಲಿ. ಆ ನದಿ ಹತ್ರ ಹೋಗ್ಬಿಟ್ಟು ಈತ ಕೇಳ್ತಾನೆ, ಏನಪ್ಪಾ ನಿನ್ಗೇನಾದ್ರೂ ಕಣಾದ ಮಹರ್ಷಿಗಳ ಪರಿಚಯ ಇದೆಯಾ? ಇಲ್ಲೆಲ್ಲ ಅವ್ರದ್ದು ಕುಟೀರ ಇದೆಯಂತೆ ಅಂದಾಗ, ನನಗೂ ಗೊತ್ತಿಲ್ಲಪ್ಪ, ನೋಡು ಆ ಕುಟೀರದ ಹತ್ರ ಕೂತ್ಕೊಂಡಿರು, ಬರ್ಬೋದು ಈಗ ಅಂತ ಹೇಳ್ತಾರೆ. ಅವನೋಗಿ ಆ ಕುಟೀರದ ಹತ್ರ ಹೋಗಿ ಕೂತ್ಕೊತಾನೆ ಗುಡಿಸಲಿನ ಮುಂದ್ಗಡೆ. ಕಣಾದ್ರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಏನಪ್ಪಾ ನೀನ್ ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಇಲ್ವಲ್ಲ ಅಂತಂದಾಗ, ಬಾಪ ಆಯ್ತು ಒಳಗಡೆ ಅಂದ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೊತಾರೆ. ಅಲ್ಲಿ ಯಾವ ಪೀಠವೂ ಇರೋದಿಲ್ಲ. ಅವರುನು ಒಂದು ದರ್ಭಾಸನ ಹಾಕೊಂಡು ಅಲ್ಲಿ ಕೂತಿರ್ತಾರೆ, ಇನ್ನೊಂದ್ ಕಡೆ ಇರ್ತದೆ, ಇವನು ಕೂತ್ಕೊ ಅಂತ ಹೇಳ್ತಾರೆ. ಆಗ ಇವನ್ಗೆ ಅರ್ಥ ಆಗತ್ತೆ, ಓ ಇವರೇ ಕಣಾದ್ರು ಅಂತೇಳಿ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ ಹೇಳ್ತಾನೆ. ಅಂದ್ರೆ ಅಂದಿನ ಕಾಲದಲ್ಲಿ ಗುರುಗಳಾದಂತವ್ರು, ತತ್ವಶಾಸ್ತ್ರಜ್ಞರು ಎಷ್ಟು ಸರಳವಾದಂತಹ ಜೀವನವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಕಣಾದ ಮಹರ್ಷಿಗಳು ಈ ಜಗತ್ತಿಗೆ ತೋರ್ಸ್ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಇರ್ತಕ್ಕಂಥವ್ರು ಇವರ ಎಷ್ಟರ ಮಟ್ಟಿಗಿದ್ದಾರೆ ಅಂತಂದ್ರೆ, ಇವ್ರ ಸುತ್ತಲೂ ಹೊಗಳು ಭಟ್ರನ್ನ ಹಾಕೊಂಡು ಅವ್ರು ಹೊಗಳ್ತಾ ಇರ್ಬೇಕು, ವೈಭವೀಕರಿಸ್ಬೇಕು, ಆಡಂಬರದಲ್ಲಿ ಇವ್ರನ್ನ ಪಾದಪೂಜೆ ಮಾಡ್ಬೇಕು, ಮಂಗಳಾರತಿ ಮಾಡ್ಬೇಕು, ಇವ್ರಿಗೆ ಕಪ್ಪ ಕಾಣಿಕೆಗಳನ್ನ ಕೊಡ್ಬೇಕು. ಕೆಲವು ಸ್ವಾಮೀಜಿಗಳು ಅವ್ರನ್ನ ದರ್ಶನ ಮಾಡ್ಬೇಕಾದ್ರೆ ಅವರು ಪಕ್ಕದಲ್ಲಿ ಒಂದ್ ತಟ್ಟೆ ಇಟ್ಟಿರ್ತಾರೆ. ಬಹುಶಃ ಇಲ್ಲಿ ಯಾರಾದ್ರೂ ನೋಡಿರ್ಬೋದು. ತಟ್ಟೆ ಇಟ್ಟಿರ್ತಾರೆ, ಆ ತಟ್ಟೆನಲ್ಲಿ ಒಂದಿಷ್ಟು ಕಾಣಿಕೆಯನ್ನು ಇಟ್ಟಿರ್ತಾರೆ, ಒಂದು ಉದ್ಧರಣೆನಲ್ಲಿ ಒಂದು ಪಂಚಪಾತ್ರೆಯಲ್ಲಿ ನೀರು ತೀರ್ಥ ಅಂತ ಇಟ್ಕೊಂಡಿರ್ತಾರೆ. ಬಂದಂತವ್ರು ಆ ತಟ್ಟೆ ನೋಡ್ಬಿಟ್ಟು ಅವ್ರ ಜೇಬಿಂದ ಆ ಕಾಣಿಕೆಯನ್ನ ಇಟ್ಟು ಆಮೇಲೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಾಗ ಅದ್ರಲ್ಲಿ ಒಂಚೂರು ತೀರ್ಥ ಅಂತ ಕೊಡ್ತಾರೆ. ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಜನರನ್ನ ಮೋಸಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಏನ್ ಯೋಚನೆ ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಯಾಕೆ ಈ ತರಹ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿಲ್ಲ? ನಾವು ಹೋಗ್ತಾ 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 ಇನ್ನ ಮೌಢ್ಯಕ್ಕೆ ಹೋಗ್ತಾ ಇದ್ದೀವಿ ಹೊರತು ಇವರು ಯಾವ ಸಾಧಕರು ಅಂತಕ್ಕಂಥದನ್ನ ವಿಶ್ಲೇಷಣೆನೆ ಮಾಡ್ತಾ ಇಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ಒಬ್ಬ ಪೇಷಂಟು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಗೂಗಲ್ ನಲ್ಲಿ ಹುಡುಕ್ತಾನಂತೆ, ಯಾವ ಡಾಕ್ಟ್ರು ಏನ್ ಓದಿದ್ದಾನೆ, ಅವನ ಪರ್ಫಾರ್ಮೆನ್ಸ್ ಹೇಗೆ, ಎಷ್ಟು ಜನ ರೋಗಿಗಳನ್ನ ಕಾಯಿಲೆ ಗುಣಪಡಿಸಿದಾನೆ ಅಂತಕ್ಕಂಥ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ಹೋಗ್ತಾರೆ ಅಂತ ಒಬ್ಬ ಪೇಷಂಟ್. ನಾವು ಭವರೋಗವನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಕ್ಕಂಥ, ಈ ಹುಟ್ಟು ಸಾವು ಅಂತಕ್ಕಂಥ ರೋಗವನ್ನ ಗುಣಪಡಿಸ್ಕೊಂಡು ಇನ್ನು ಹುಟ್ಟದೇ ಇರ್ತಕ್ಕಂತಹ ಆಧ್ಯಾತ್ಮ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು, ನಾವು ಇನ್ನೆಷ್ಟರ ಮಟ್ಟಿಗೆ ಅವ್ರನ್ನ ಸಂಶೋಧನೆ ಮಾಡ್ಬೇಕಾಗಿತ್ತು, ಮಾಡ್ತಾ ಇದ್ದೀವ ಅಂತ ನಾವು ಸ್ವಲ್ಪ ಅವಲೋಕನೆ ಮಾಡ್ಕೋಬೇಕಾಗಿ. ಮೊನ್ನೆ ಒಂದು ಉದಾಹರಣೆ ಇದೇ ತರ ಒಂದು ನಡೆದಿರೋ ಘಟನೆ ಸರ್. ಇನ್ನೊಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಒಂದು ಸ್ವಾಮೀಜಿ, ಅವ್ರ ಹೆಸರು ಬೇಡ. ಸೊ ಅವ್ರು ಏನಂದ್ರೆ ಒಂದು ತಟ್ಟೆ ಇಟ್ಟಿದ್ರು, ಒಂದು 6 ಲಕ್ಷ ಆ ತಟ್ಟೆದಲ್ಲಿ ಇಟ್ರೆ ಆ 6 ಲಕ್ಷವನ್ನು ಕಾಲಿಂದ ತಾಕ್ತಾನಂತ. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಯಾವ ರೀತಿಯಲ್ಲಿ ಇದ್ದಾರೆ ಸ್ವಾಮಿಗಳಂದ್ರೆ. ಅಂದ್ರೆ ಒಂದು ಭಕ್ತ ಒಂದು ಇಷ್ಟು ಡೊನೇಷನ್ ಬಂದು ತಟ್ಟದಲ್ಲಿ ಇಟ್ರೆ ಅವನ ಆಶೀರ್ವಾದ ಮಾಡಕ್ಕೆ ಆ ಕಾಲಿಂದ ಆ ಹಣವನ್ನು ತಾಕ್ತಾನಂತ. ಇಂಥವರು ಸುತ್ತು ನಾವು ಹೋಗೋದು ಯಾಕಂದ್ರೆ ನಮ್ಗೆಲ್ಲ ಶಾರ್ಟ್ ಕಟ್ಸ್ ಬೇಕು ಸರ್. ಜನಗೇನಂದ್ರೆ ಅಲೋಪತಿ ಮೆಡಿಸನ್ ಅಂತಾರ, ಇವತ್ತು ಗೋಲಿ ಹಾಕೊಂಡ್ರೆ ಇಮಿಡಿಯೇಟ್ ರಿಸಲ್ಟ್ ಬರ್ಬೇಕು. ಅಭ್ಯಾಸನು ಮತ್ತೆ ಅವರ ಅಭ್ಯಾಸಗಳು ಚೇಂಜ್ ಮಾಡ್ಕೊಳಲ್ಲ, ಸಾಧನ ಮಾಡಲ್ಲ, ಕೃಷಿ ಅಂದ್ರೆ ಕೃಷಿ ಪಡಲ್ಲ, ಅಂದ್ರೆ ಒಂಥರ ಶ್ರಮ ಪಡಲ್ಲ, ಯಾವ್ದಿಲ್ಲ, ಶಾರ್ಟ್ ಕಟ್ ಬೇಕು. ಇಂಥವ್ರು ಹೇಳ್ತಾರೆ ನೀವು ಬಂದ್ರೆ ಆಶೀರ್ವಾದ ಕೊಡ್ತೀವಿ, ನಿಮ್ಗೆ ಇದಾಗತ್ತೆ ಅದಾಗತ್ತೆ ಅಂದ್ರೆ ಇವ್ರು ಹೋಗ್ತಾ ಇರ್ತಾರೆ ಅಷ್ಟೇ. ಅದೊಂದು ಉದಾಹರಣೆ. ಮೊನ್ನೆ ಇನ್ನು ಕೆಲವು ಮಠಾಧೀಶಗಳಿದ್ದಾರೆ, ಭಕ್ತರ ಮನೆಗಳಿಗೆ ಹೋಗ್ಬೇಕು ಅಂತಂದ್ರೆ ಅವ್ರ ಶಿಷ್ಯಂದ್ರು ಇರ್ತಾರೆ, ಸ್ವಾಮೀಜಿಗಳು ನಿಮ್ ಮನೆಗೆ ಬಂದು ಪಾದ ಪೂಜೆಗೆ ಅಟೆಂಡ್ ಆಗ್ಬೇಕಾದ್ರೆ
ಇಷ್ಟ್ ಸಾವಿರ ದಕ್ಷಿಣೆ ಇಡ್ಬೇಕು, ಮತ್ತೆ ಈ ರೀತಿ ಈ ಕ್ರಮದಲ್ಲಿ ಪಾದಪೂಜೆ ಮಾಡ್ಬೇಕು, ಮತ್ತೆ ಅವ್ರ ಪಾರೋಹಣೆಗೆ ಇಂತಿಂತದನ್ನ ಸಿದ್ಧಪಡಿಸಿರ್ಬೇಕು, ಮುಂಚಿತವಾಗಿ ಹೇಳ್ತಾರೆ. ಹೌದು. ಅದರಂತೆನೆ ಸಿದ್ಧ ಮಾಡ್ಕೊಂಡಿರ್ಬೇಕು ಇವ್ರು. ಒಂಥರ ಈ ತರಹದ್ದು ರೇಟ್ ಕಾರ್ಡ್ ಇರ್ತದಲ್ಲ, ಮೆನು ಕಾರ್ಡ್. ಓಕೆ, ಆತರ ಫಿಕ್ಸ್ ಆಗ್ಬಿಡ್ತದೆ ಮುಂಚೆನೆ. ಹೌದೌದು. ಆ, ಇದೆಲ್ಲ ಏನಂದ್ರೆ ಈ ನವೀನ ಮಾನವನಲ್ಲಿರುವಂತ ಈ ಅತ್ಯಾಶ, ಈ ದುರಾಶೆಗಳು, ವ್ಯಾಮೋಹ ಹೆಚ್ಚಾಗಿ ಎಲ್ಲದು ಬೇಕು ಬೇಕಂತ ಅದು ಎಲ್ಲಿ ಸಿಗತ್ತ ಅಂತಂದ್ರೆ ಇಂಥ ವೇದಿಕೆಗಳಲ್ಲಿ ಬಂದು ಜ್ಞಾನ ತಿಳ್ಕೊಲಿ, ಸಾಧನೆ ಮಾಡಿ ಅಂದ್ರೆ ಅವ್ರಿಗೆ ಟೈಮ್ ಇಲ್ಲ. ನನಗೆ ಸಮಯ ಟೈಮ್ ಇರಲ್ಲ. ಇಲ್ಲ, ನಾನು ಕೂರಲ್ಲ, ಏನಾದ್ರು ಆಶೀರ್ವಾದ ಕೊಡ್ತೀರಾ ತಗೊಂಡು ಹೋಗ್ತೀನಿ ಅಂತಲ್ಲ ಇಮಿಡಿಯೇಟ್. ಅಷ್ಟೇ. ಅದಕ್ಕೆ ಬೇಕಂದ್ರೆ ಈ ವಸ್ತು ಕೊನ್ಕೋತಾರ, ಅದನ್ನು ಕೊನ್ಕೊಳಕ ರೆಡಿ ಇದ್ದಾರೆ. ಹೌದೌದೌದು. ಎಸ್. ನೋಡಿ, ಇಂಥವ್ರನ್ನೆಲ್ಲ ನಾವು ದಾರ್ಶನಿಕರು ಅಂತ ಹೇಳ್ತೀವಿ. ತತ್ವಶಾಸ್ತ್ರಜ್ಞರು, ತತ್ವಜ್ಞರು, ದಾರ್ಶನಿಕರು ಅಂತ ಹೇಳ್ತೀವಿ. ದಾರ್ಶನಿಕ ಅಂದ್ರೆ ಒಂದ್ರ ಅರ್ಥ ಏನು? ಭಗವಂತನನ್ನ ದರ್ಶನ ಮಾಡ್ಲಿಕ್ಕೆ ಮಾರ್ಗವನ್ನ ತೋರ್ಸ್ತಕ್ಕಂಥವ್ರು ಇವ್ರು. ಆದ್ರೆ ಇವ್ರು ತೋರಿಸ್ತಾ ಇರುವಂತದ್ದೆಲ್ಲ ಏನು? ಈ ಪೂಜೆ ಮಾಡಿ, ಈ ಹೋಮ ಮಾಡಿ, ಈ ಮಂತ್ರವನ್ನ ಜಪಿಸಿ, ನಿಮ್ಗೆ ಇಂತಿಂತ ಸಮಸ್ಯೆ ದೂರವಾಗುತ್ತೆ, ಈ ತರಹದ ಕ್ಷುಲ್ಲಕವಾದಂತಹ ಮಾರ್ಗಗಳನ್ನ ತೋರಿಸ್ತಾ ಇದ್ದಾರೆ. ಇವರನ್ನ ನಾವು ದಾರ್ಶನಿಕರು ಅಂತೇಳಿ ಇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀವಿ. ಎಂತ ಒಂದು ವಿಪರ್ಯಾಸದ ಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ನಾವಾಗಿ ಬದುಕ್ತಾ ಇಲ್ಲ. ವಾಣಿಯವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಸರ್. ನಾನ್ ಹೇಳೋದು ನೀವೇ ಹೇಳ್ಬಿಟ್ರಿ ಪಾದ ಪೂಜೆದ. ಹೇಳಿ ನಿಮ್ದು ನೇರವಾದ ಅನುಭವ ನಿಮ್ದು. ಅದಕ್ಕೆ ಸರ್ ಪಾದ ಪೂಜೆ ಹಿಂಗ್ ಕರ್ಸಿ ಮಾಡಿ ಮನೇಲಿ ವರ್ಷಕ್ಕೆ ಒಂದ್ಸಲ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇರ್ತಾರೆ. ಅಂತ ಅವ್ರ ತಪ್ಪಲ್ಲ ಸರ್, ನಮ್ದೇ ತಪ್ಪು ಇದು. ಜನಗಳಿಂದ ತಾನೇ ಬೆಳ್ಕತಾ ಇರೋದು ಈಗ ಅದು. ಹೌದು ಹೌದು ಹೌದು. ಈಗ ನಾವೇನೆ ಅವ್ರನ್ನ ಬೆಳೆಸೋದು, ನಾವೇ ಹೋಗ ಕೂತಿರೋ ಕಡೆ ದುಡ್ಡು ಕೊಡ್ತೀವಿ. ನಾವು ದಾನ ಮಾಡಕ್ ಬೇಕಾದಷ್ಟು ಅವಕಾಶ ಇದೆ ನಮ್ಗೆ. ಆದ್ರೆ ಅಲ್ಲಿಗೆ ಕೊಡೋದು. ಮಠಗಳಿಗಂತೂ ಸರ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ, ದೊಡ್ಡ ದೊಡ್ಡ ಕೆಲಸ ಆಗ್ಬೇಕು ಅಂದ್ರೆ ಇವ್ರ ಇನ್ಫ್ಲೂಯೆನ್ಸ್ ಹಿಡ್ಕೊಂಡು ಹೋಗ್ಬೇಕು ನಾವು. ಸ್ವಾಮೀಜಿಗಳು ಅವರು ಶ್ರೀಮಂತರು ಬಡವ್ರು ನೋಡೇ ನಮ್ಮನ್ನ ಒಳಗಡೆ ಬಿಡೋದು, ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ನಾನ್ ಸ್ವಲ್ಪ ಹೋಗಲ್ಲ ಅಂತ ನಾನು ಇದಕ್ಕೆ ಒಂಥರ ಬೈಸ್ಕೊಳಕ್ ಫೇಮಸ್ ಆಗಿರ್ತೀನಿ. ಅದ್ರಲ್ಲಿ ಹೋಗೊಂದ ನಮಸ್ಕಾರ ಮಾಡಕ್ ಆಗ್ಲಿಲ್ಲ ನಿನಗೆ ಅಂತೆಲ್ಲ ಬೈತಿರ್ತಾರ ನಮ್ ಕಡೆ. ನಂಗೆ ರಿಯಲಿ ಅದ್ ಹಾಕ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ಮಾಡಲ್ಲ ಸರ್ ಅದನ್ನ. ಶಿವಕುಮಾರ್ ಸ್ವಾಮೀಜಿಗೆ ಮಾತ್ರ ಮಾಡಿದೀನಿ. ಅದೇ ಬಿಸ್ನೆಸ್ ಸಂಸ್ಥೆಗಳಾಗಿದ್ವಿ ಅಮ್ಮ ಎಲ್ಲ. ಈಗ ಮಠಗಳೆಲ್ಲ ಏನಾಗಿದೆ, ಬಿಸ್ನೆಸ್ ಸಂಸ್ಥೆಗಳಾಗ್ಬಿಟ್ಟಿದೆ. ಅಲ್ಲೇನೋ ಧಾರ್ಮಿಕ ಮತ್ತೆ ಈ ಆತ್ಮ ಸಂಶೋಧನೆ, ಆತ್ಮ ತಿಳುವಳಿಕೆ ಅದೆಲ್ಲ ಏನಿಲ್ಲ. ಆ ಜ್ಞಾನ ಏನಿಲ್ಲ ಅಲ್ಲಿ. ಏನ್ ಕೊಡ್ತೀರಾ, ಏನ್ ತಗೊಂತೀರಾ, ನೀವೇನ್ ಕೊಡ್ತೀರಾ, ನಿಮ್ಗೆ ಏನ್ ಬೇಕೇ ಇಲ್ಲಿ ಅಷ್ಟೇ. ಈ ರೀತಿಯಲ್ಲಿ ನೀವ್ ಹೇಳ್ದಂಗೆ ಸರ್, ತತ್ವಜ್ಞಾನಿ ಸಾಕ್ರೆಟಿಸ್ ಇದ್ನಲ್ಲ ಅವನುವೆ ಸರ್. ನೀವ್ ಸ್ವಾಮೀಜಿ ಹೇಳಿದ್ರಲ್ಲ ಹಂಗೆ ಸಾಕ್ರೆಟಿಸ್ ನ ಹುಡ್ಕೊಂಡು ಬೇರೆ ದೇಶದಿಂದ ಒಳ್ಳೊಳ್ಳೆ ವಿಚಾರನ ಕಳಿಸ್ತಾ ಇರ್ತಾರೆ ಇವ್ರು. ಅವ್ನ್ ಹುಡ್ಕೊಂಡ್ ಸಾಕ್ರೆಟಿಸ್ ನೋಡ್ಬೇಕು ಅಂತ ಬೇರೆ ದೇಶದಿಂದ ಬಂದ್ ಹುಡ್ಕೊಂಡ್ ಹೋದಾಗ ಅಲ್ಲೆಲ್ಲೋ ಇಲ್ಲಿ ಈ ಮನೇಲಿ ಅಂತ ಬೇರೆ ಹೇಳ್ ಕಳಿಸ್ತಾರೆ. ಆದ್ರೆ ಸಾಕ್ರೆಟಿಸ್ನೇ ಹೋಗಿ ಕೇಳಿದ್ರೆ, ಹೌದಾ ನಾನು ಸಾಕ್ರೆಟಿಸ್ ಹುಡುಕ್ತಾ ಇದ್ದೀನಿ ಅಂದ್ರೆ, ಆ ಸಾಕ್ರೆಟಿಸ್ ಅನ್ನೋ ಹೆಸರು ಮಾತ್ರ ಇದು, ಆ ವಿಚಾರಗಳಿದು ಅನ್ನೋದನ್ನ ಅವನು ಕೂಡ ಹೇಳ್ತಾನೆ. ಹಂಗೆ ಅಂದ್ರೆ ಆ ವ್ಯಕ್ತಿಗಳು ಮಾಡ್ತಕ್ಕಂತ ಒಳ್ಳೆ ಕೆಲ್ಸನೇ ಬೇರೆ, ವ್ಯಕ್ತಿ ಹೆಸರೇ ಬೇರೆ ಅನ್ನೋದನ್ನ ಅವ್ರು ಕೂಡ ಸಾಕ್ರೆಟಿಸ್ ಶ್ರೇಷ್ಠ ತತ್ವಜ್ಞಾನಿಯಾಗಿ ಅದನ್ನ ಹೇಳ್ತಾನೆ ಸರ್. ಆತರ ನಿಜ ನಿಜ. ನವೀನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರವೀಣ್ ಪ್ರಭು. ಅನ್ಮ್ಯೂಟ್ ಆಗಿಲ್ಲ ಮೇಡಮ್. ಎಲ್ಲಾ ಕಡೆನೂ ಬರೀ ಇದೇ ತರನೇ ಮಾಡ್ತಾರೆ. ಆದ್ರೆ ತಾವ್ ಏನು ಅಂತ ಮಾತ್ರ ತಿಳ್ಕೊಳಲ್ಲ ಅಷ್ಟೇ. ಬರೀ ಪಾದ ಪೂಜೆ ಮಾಡೋದು ಅಂದ್ರೆ ದುಡ್ಡು ಕೊಡೋದು, ಎಲ್ಲಾರನ್ನು ಆಡಂಬರವಾಗಿ ನೋಡೋದು. ಅದೇ ನಿಜವಾದ ಗುರುಗಳು ಅಂದ್ರೆ ಅವರು ಸಮಾಧಾನವಾಗಿದ್ದು, ಸಿಂಪಲ್ ಆಗಿದ್ದು, ಬೇರೆಯವ್ರಿಗೆ ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು, ಜ್ಞಾನ ಮಾರ್ಗ ಕೊಡ್ಬೇಕು. ಅದೇ ನಿಜವಾದ ಗುರುಗಳ ಇದು ಅಷ್ಟೇ. ಹೌದಮ್ಮ, ಹೌದು.
ನಿಜವಾದ ಮಾರ್ಗ ಅಂದ್ರೆ ಪದಗಳು ಬೇಕು, ಪಾದಗಳು ಬೇಕಾಗಿಲ್ಲ. ಹೌದು ಹೌದು ಕರೆಕ್ಟ್. ಪದ ಪದ ಪೂಜೆ ಮಾಡಿ, ಬೇಕಂದ್ರೆ ಪಾದ ಪೂಜೆ ಮಾಡ್ಕೋಬಿಡಿ ಅಂತ ಹೇಳೋದು. ಇವತ್ತಿನ ಸಾರಾಂಶ. ಯಾವುದೇ ಅವರ ವಸ್ತ್ರ ನೋಡಿ, ವೇಷಧಾರ ನೋಡಿ, ಅವರ ಮಂಡನ್ ನೋಡಿ, ಇದೆಲ್ಲ ನೋಡಿ ನಾವು ವಂಚನೆ ಆಗ್ಬಿಟ್ಟು ಅವ್ರನ್ನ ಪಾಲನೆ ಮಾಡಿ ಕೊನೆಗೆ ಎಲ್ಲಿ ಅಂದ್ರೆ ಕಷ್ಟಗಳು ದುಃಖಗಳು ಮಾತ್ರ ಹಾಗೆ ಇರ್ತದೆ, ಅದು ಹೋಗಲ್ಲ. ಯಾಕಂದ್ರೆ ನಾವು ಆ ಸಾಧನೆ ಮಾಡಿಲ್ಲ, ಆ ಕರ್ಮಗಳು ಕಲ್ಸ್ಕೊಂಡಿಲ್ಲ. ಅದಕ್ಕೆ ಬೇಕಾಗಿರೋದು ಆತ್ಮಜ್ಞಾನ, ಆತ್ಮ ಸಾಧನೆ ಅಂದ್ರೆ ಧ್ಯಾನ ಸಾಧನೆ. ಅದಿಲ್ಲದೆ ಯಾವುದು ಸಾಲ್ವ್ ಆಗಲ್ಲ. ಸುಮ್ಮನೆ ಅವ್ರ ಹಿಂದ್ಗಡೆ ಎಷ್ಟೇ ಹೋಗಿದ್ರು ನಿಮ್ಗೇನು ಸಿಗತ್ತೆ ಅಂದ್ರೆ, ಸೊ ಆದಷ್ಟು ಏನೋ ಒಂದು ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಆ ಮೂಢ ವಿಶ್ವಾಸ, ಏನೋ ಆಗತ್ತೆ, ಏನೋ ಆಗತ್ತೆ, ಏನೋ ಆಗ್ಬಿಡ್ತದೆ, ಸ್ವಾಮೀಜಿ ಏನು ದರ್ಶನ ಕೊಡ್ತಾರೆ, ಸ್ವಾಮೀಜಿ ಏನೋ ಆಶೀರ್ವಾದ ಕೊಡ್ತಾರೆ ಅಂತ ಅನ್ಕೊಂತಾ ಇರ್ತೀವಿ ಅಷ್ಟೇ. ಯಾರು ಯಾರನ್ನೂ ಆಶೀರ್ವಾದಕ್ಕೆ ಆ ಅರ್ಹತೆ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಮ್ಮ ಸ್ವಂತ ಸಾಧನೆ ನಮಗೂ ಖಂಡಿತ ಮಾಡಲೇಬೇಕು. ನಮ್ಮ ಕೃಷಿ ನಮ್ಗೆ ಬೇಕೇ ಬೇಕು. ಸೊ ನಾವು ಆ ಸ್ವಂತ ಪರಿಶ್ರಮದಿಂದಲೇ ನಾವು ಆಚೆ ಕಡೆ ಬರೋದಷ್ಟೇ. ರೈಟ್. ಅದಕ್ಕೆ ಒಂದ್ ಕಡೆ ಒಬ್ಬ ಆ ಗುರುವಿನ ಹತ್ರ, ಅಂದ್ರೆ ವೇಷಧಾರಿ ಹತ್ರ ಹೋಗಿ ಒಬ್ಬ ಭಕ್ತ ಕೇಳಂದಂತೆ, ಸ್ವಾಮಿ ತಾವು ಪವಾಡ ಪುರುಷರು, ಮಹಾತ್ಮರು, ನಿಮ್ಮ ಹಸ್ತವನ್ನ ನನ್ನ ಮಸ್ತಕದ ಮೇಲಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾನಂತೆ. ಅವನ್ ಸ್ವಲ್ಪ ಪ್ರಾಮಾಣಿಕತೆ ಅನ್ನೋದು ಒಂದ್ ಚೂರಿತ್ತು ಆತನಲ್ಲಿ. ಅವನ್ ಕೇಳ್ತಾನಂತೆ, ಅಲ್ಲಪ್ಪ, ನನ್ನ ಹಸ್ತವನ್ನ ನಿನ್ನ ಮಸ್ತಕದ ಮೇಲಿಟ್ರೆ ಉಪಯೋಗ ಏನು? ಏನಿಲ್ಲ ಸ್ವಾಮಿ, ತಾವು ಮಹಾತ್ಮರು, ಪವಾಡ ಪುರುಷರು, ನಿಮ್ಮ ಅಭಯ ಹಸ್ತವನ್ನ ನನ್ನ ಮಸ್ತಕದ ಮೇಲಿಟ್ರೆ ನನ್ನ ದುಃಖ ಮತ್ತೆ ನನ್ನ ಕಷ್ಟಗಳು ಪರಿಹಾರ ಆಗ್ತವೆ ಅಂತ. ಅದಕ್ಕೆ ಅವನ್ ಹೇಳ್ತಾನಂತೆ, ಅಯ್ಯ ದಡ್ಡ, ನನ್ನ ಹಸ್ತವನ್ನ ನಿನ್ನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡೋದ್ರ ಮೂಲಕ ನಿನ್ನ ಕಷ್ಟಗಳು ಪರಿಹಾರ ಆಗೋದಾದ್ರೆ ಮೊದಲು ನಾನು ನನ್ನ ಹಸ್ತವನ್ನ ನನ್ನ ತಲೆ ಮೇಲೆ ಇಟ್ಕೋತೀನಿ. ಯಾಕೆ ನನಗೂ ಸಾಕಷ್ಟು ಸಮಸ್ಯೆಗಳಿದಾವೆ, ನನಗೂ ಸಾಕಷ್ಟು ದುಃಖ ಇದೆ, ಸಾಕಷ್ಟು ನೋವುಗಳಿದಾವೆ ಅಂತಾನಂತೆ. ನೋಡಿ, ಇಲ್ಲಿ ಪ್ರಾಮಾಣಿಕತೆ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಒಂದೇನು ಅಂತ ಹೇಳಿದ್ರೆ, ನಮಸ್ಕಾರ ಮಾಡುವಾಗ ಯಾವುದೇ ಫಲಾಪೇಕ್ಷೆಯನ್ನು ಇಟ್ಕೊಂಡ್ದೇನೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕೆ ನಮಸ್ಕಾರ ಮಾಡ್ಬೇಕು ಅಂದ್ರೆ, ನನ್ನೊಳಗಡೆ ಇರೋವನೇ ಅಲ್ಲೂ ಇರುವವನು, ಅಲ್ಲೂ ನಾನೇ ಇದ್ದೀನಿ. ಇಲ್ಲಿ ನಮಸ್ಕಾರ ಮಾಡಿಸ್ಕೊಳ್ತಾ ಇರೋನು ನಾನೇ, ಮಾಡ್ತಾ ಇರುವವನು ನಾನೇ. ಅದನ್ನೇ ಪೂಜ್ಯ ಮತ್ತು ಪೂಜಕ ಭಾವ ಅಂತ ಹೇಳ್ತಾರೆ. ಪೂಜ್ಯನೂ ನಾನೇ, ಪೂಜೆ ಮಾಡ್ತಾ ಇರುವವನು ನಾನೇ. ಈ ಭಾವದಿಂದ ನಾನು ನಮಸ್ಕಾರವನ್ನ ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಅಂತಹ ಕಪಟಿಗಳಿಗೆ, ಮೋಸಗಾರರಿಗೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಏನೋ ನಮಸ್ಕಾರ ಮಾಡ್ಬೇಕು, ಮಾಡ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊತಾರೆ, ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರ್ಬೇಕಿತ್ಲಾಗ ಅಷ್ಟೇ. ಪ್ರಭು ಅವರು ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರು, ಪ್ರವೀಣ್ ಪ್ರಭು ಅವರು. ಎಸ್ ಗುರುಜಿಗ ಸ್ವಾಮೀಜಿ ಅವ್ರದ್ದು ಮದುವೆ ಕಾರ್ಯಗಳಲ್ಲಿ ಅವ್ರನ್ನ ಕರ್ಸೋದು ಒಂದು ಇದಾಗಿದೆ. ಅಂದ್ರೆ ಸ್ಟೇಟಸ್ ಮೇಂಟೈನ್ ಮಾಡಬೇಕಂದ್ರೆ ಸ್ವಾಮೀಜಿ ಅವ್ರು ಕರ್ಸಿದ್ರೆ ಅದೊಂದು ಸ್ಟೇಟಸ್ ಅಂತಂದು. ಈಗ ಅವ್ರು ಹೋಗಿ ಡೇಟ್ ತಗೋಬೇಕು ಗುರುಜಿ ಫಸ್ಟ್ ಅವ್ರದ್ದು, ಯಾವಾಗ ಭೇಟಿ ಆಗ್ತಾರಂದು. ಆಮೇಲೆ ಅವ್ರು ಎಷ್ಟ್ ಹೇಳ್ತಾರ ಅಷ್ಟು ದುಡ್ಡು ಕೊಡ್ತಾರಂದ್ರೆ ಅವ್ರು ಬರ್ತಾರ ಮದ್ವಿಗೆ ಆಶೀರ್ವಚನೆ ಮಾಡ್ಲಿಕ್ಕೂ ಕೂಡ. ಈಗ ಇದ್ದಾವ, ಹೌದು, ನೋಡ್ತೇವೆ ಗುರುಜಿ. ಸತ್ಯ ಅದು. ಮತ್ತೆ ಅವ್ರು ಬರ್ತಾರೆ ಅಂತಂದಾಗ, ಅವ್ರು ಬರ್ತಾರೆ ಅಂದ್ರಾಗ ಜನಸಂಖ್ಯೆನೂ ಜಾಸ್ತಿ ಸೇರ್ತಾರೆ. ಮತ್ತೆ ಗಂಡು ಹೆಣ್ಣಿನ ಕಡೆ ಗಮನನೇ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲ ಅವ್ರ ಕಡೆನೆ ಗಮನ. ಮದುವೆ ಬಂದಿರ್ತಾರೆ, ಗಂಡು ಹೆಣ್ಣಿಗೆ ಆ ಹಾಲು ದಾರ ಏರಿಯೋದನ್ನ ಬಿಟ್ಬಿಡ್ತಾರೆ. ಅವ್ರು ಹೊರಟು ಅಂತಂದ್ರೆ ಅವ್ರ ಜೊತೆಲಿ ಇವರು ಒಯ್ತಾ ಇರೋದೆ, ಆ ಚೋಲ್ಟಿನೇ ಖಾಲಿ. ಹೀಗೆ ನಿಜ ನಿಜ. ತುಂಬಾ ಅದ್ಭುತವಾದ ಧ್ಯಾನ ಗುರುಜಿ ಇವತ್ತು ಸಂದೇಶ. ಮೇಡಮ್, ಹೇಳ್ತೀನಲ್ಲ, ಈ ಒಂದು ಭಜಗೋವಿಂದಂ ಗ್ರಂಥದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಕೂಡ ಸಂಪೂರ್ಣವಾಗಿ ನಮ್ಮನ್ನ ನಾವು ತಿದ್ಕೊಳ್ಳೋದಕ್ಕೆ ಇರತಕ್ಕಂತ ಚರಣಗಳು. ಅಲ್ಲಿ ಬೇರೆ ಇನ್ನೊಂದ್ರ ವಿಚಾರ ಇಲ್ವೇ ಇಲ್ಲ, ಇನ್ನೊಬ್ಬರನ್ನ ತೆಗಳೋ ವಿಚಾರ ಇಲ್ಲ. ನನ್ನನ್ನ ನಾನು ಶುದ್ಧಿ ಮಾಡಿಕೊಂಡು ನನ್ನನ್ನ ನಾನು ತಿದ್ಕೊಳ್ಳೋದಕ್ಕೆ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಆವತ್ತಿನ ಕಾಲದಲ್ಲಿ 8ನೇ ಶತಮಾನದಲ್ಲಿ ಅದೆಂತಹ ಅಷ್ಟು ಚಿಕ್ಕ ವಯಸ್ಸಿಗೆ
ಅವ್ರಿಗೆ ಅದೆಷ್ಟು ಅನುಭವ ಆಗಿರ್ಬೇಕು. ಆ ಅನುಭವವನ್ನ ಅಕ್ಷರಗಳ ಮೂಲಕ ನಮಗೆ ಜಗತ್ತಿಗೆ ಕೊಟ್ಟಿದಾರಲ್ಲ, ನಿಜಕ್ಕೂ ನಾವು ಅದೆಷ್ಟು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಕೂಡ ಅದು ಕಡಿಮೆ. ಅದೇ ಗುರುಜಿ ಅವ್ರು ಹೇಳಿದ್ರಲ್ಲ ಗುರುಜಿ, ಅಂದ್ರೆ ಈ ವೇದಿಕೆಯಲ್ಲಿ ಇದ್ದಾಗ ಮಾತ್ರ ನಾವು ಅದ್ರದ್ದು ಅರ್ಥ ಗೊತ್ತಾಗತ್ತೆ. ಇಲ್ಲಾಂದ್ರೆ ಅದೇ ಶಾರ್ಟ್ ಕಟ್ ಅಂದ್ರೆ ನಮ್ಗೆ ಬೇಗ ಫಲ ಸಿಗ್ಬೇಕಂತಂದು ಮತ್ತೆ ಲಂಚ ಕೊಟ್ಟು ತಗೊಂಡಂಗ ಆಗುತ್ತೆ ಅದು ಹಂಗೆ. ಅದೇ ನೋಡಿ, ನಮ್ಮ ವೆಂಕಟರಮಣ ಹೇಳ್ತಾ ಇರ್ತಾರೆ ನೋಡಿ, ಸುಮಾರು ವರ್ಷಗಳಿಂದ ಭಜಗೋವಿಂದ ನಮ್ಮ ಭಜನೆ ಮೂಲಕ ನಾವು ಹಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಹೊರತು ಅದರ ಸಾರ ನಾವು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಈಗ ಅದು ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ನೋಡಿ. ಹಾಗೆ ಏನ್ ಮಾಡ್ತೀರಿ? ಬಸವರಾಜ್ ಅವ್ರೇನ ಬಸವರಾಜ್ ಮಾತಾಡಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ರೈಟ್, ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ. ಹೇಳಿ. ಎಲ್ಲರಿಗೂ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರ. ಗುರುಗಳು ಹೇಳಿದ್ದು ತುಂಬಾ ಸತ್ಯವಾಗಿದೆ. ಯಾರ ಹತ್ರ ನೀತಿ ಅನ್ನೋದೇ ಇಲ್ಲ. ಯಾ ಗುರುಗಳಾಗಿ ಕಾವಿ ಬಟ್ಟೆ ಹಾಕೊಂಡು ಸದ್ಗುರುಗಳಾಗಿದಾರಲ್ಲ, ಎಲ್ಲ ಆಡಂಬರದ ಜೀವನಗಳು ಬೇಕಾ ಅಲ್ವಾ? ಡ್ರೆಸ್ ಚೇಂಜ್ ಮಾಡಂಗಿಲ್ಲ ಫಸ್ಟ್ ಪಾಯಿಂಟ್. ಇಲ್ಲ, ಒಬ್ರು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಲಕ್ಷ ಗಂಟ್ಲೆ ಕೊಡ್ಬೇಕು ದುಡ್ಡು. ಆ ಮಗುದು ಆ ಶಿಷ್ಯಂದು ಏನ್ ಪರಿಸ್ಥಿತಿ ಅನ್ನೋದು ಅರ್ಥನೇ ಇಲ್ಲ ಆ ಗುರುಗಳಿಗೆ. ಅವರೆಲ್ಲ ಗುರುಗಳ ಹೆಸರು ಸದ್ಗುರುಗಳು ಅಂತ ಇಟ್ಕೋತಾರೆ. ಸದ್ಗುರು ಅಂದ್ರೆ ಸಮಸ್ಯೆಗಳನ್ನು ಪರಿಹಾರ ಮಾಡೋನೇ ಸದ್ಗುರು. ಪ್ರತಿಯೊಂದು ಈ ಜೀವನಕ್ಕೆ ಏನೇ ಕ್ವಶನ್ ಮಾರ್ಕ್ ಬಂದ್ರು ಅದಕ್ಕೆ ಉತ್ತರ ಕೊಡ್ತಾನಲ್ಲ, ಅವನೇ ಸದ್ಗುರು. ಸದ್ಗುರು ಅಂದ್ರೆ ಸತ್ಯ ಮಾರ್ಗವನ್ನು ತೋರಿಸಿದ್ರೆ ಸಾಕು, ಅದೇ ಸದ್ಗುರು. ಆ ಸಮಸ್ಯೆಗಳು ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಅವರೇ ಸಾಲ್ವ್ ಮಾಡ್ಕೋತಾರೆ. ಸತ್ಯ ಮಾರ್ಗವನ್ನು ದರ್ಶನ ಮಾಡಿಸಿದ್ರೆ ಸಾಕು. ಸದ್ಗುರು ನಮ್ಮ ಹತ್ರನೇ ಇದ್ದಾನೆ ಗುರುಗಳೇ. ಎಸ್, ಆ ಸತ್ಯ ಮಾರ್ಗವು ದಾರಿ ತೋರಿಸ್ಬೇಕಷ್ಟೇ. ಅದೇ ಈ ವೇದಿಕೆಯಲ್ಲಿ ನಾವು ಮಾಡ್ತೀವಲ್ಲ, ಪ್ರತಿನಿತ್ಯ ಧ್ಯಾನ ಮತ್ತೆ ಸಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲ ಮಾಡ್ತಾ ಇರ್ತೀವಿ. ಅದೇ ಅಷ್ಟೇ, ಅದು ಆ ಸತ್ಯವನ್ನು ತೋರಿಸ್ತದೆ. ದೊಡ್ಡ ದೊಡ್ಡ ಸ್ವಾಮಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ನೋಡತ್ತೆ, ಕೋಟಿ ಗಂಟ್ಲೆ ಕಾರು ಬೈಕು ಬೇಕು. ಆದ್ರೆ ಅವ್ರ ಮೇಲೆ ಎಷ್ಟೋ ಸಮಸ್ಯೆಗಳಿದೆ, ಅವ್ರ ಮೇಲೆ ಎಷ್ಟೋ ಕೇಸ್ಗಳಿದೆ. ನೀವೊಂದಪ್ಲೆ ಇವ್ರ ಹಸ್ತ ಒಯ್ದು ಅವ್ರ ತಲೆ ಮೇಲೆ ಇಟ್ಟು ಏನು ಉದ್ಧಾರ ಯಾರಿಗೂ ಮಾಡ್ತಾರೆ ಹೇಳಿ? ಅಲ್ವಾ? ತಮ್ಮ ಸಮಸ್ಯೆಗಳು ತಮ್ಗೆ ಪರಿಹಾರ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ದವರು ಬೇರೆಯವ್ರನ್ನ ಅವರನ್ನು ಸರಿಪಡಿಸ್ತೀನಿ, ಇವ್ರನ್ನು ಸರಿಪಡಿಸ್ತೀನಿ ಅನ್ನೋರು ಬಹಳ ಜನ ಇದ್ದಾರೆ. ಯಾವುದು ಆಸೆ, ಎಲ್ಲ ಆಸೆಗಳು ಇಟ್ಕೊಂಡು, ದುರಾಸೆಗಳು ಮತ್ತೆ ಆಸೆ ಅಲ್ಲ. ಈಗ ನೀವು ಮಾಡ್ತಾ ಇರೋದು ಎಂತ ಒಳ್ಳೆ ಮಹಾನ ಕಾರ್ಯ ಅಂದ್ರೆ ನೋಡಿ, ಯಾರ ಹತ್ರನು ₹1 ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಫ್ರೀ ಕ್ಲಾಸ್ ಮಾಡೋದು, ಯಾರು ಫ್ರೀ ಕ್ಲಾಸ್ ಮಾಡ್ತಾರ ಅವ್ರಿಗೆ ಅವರನ್ನು ಬಹಳ ಕೀಳಾಗಿ ನೋಡಂತ ಪ್ರಪಂಚ ಆಗ್ಬಿಟ್ಟಿದೆ ಈಗ. ಆದ್ರೆ ಫ್ರೀ ಆಗಿ ಯಾಕೆ ಹೇಳ್ಕೊಡ್ತಾರ ಅದ್ರ ಹಿಂದಿಂದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಪ್ರಪಂಚವನ್ನೇ ಒಳ್ಳೇದಾಗಿರ್ಲಿ, ಈ ಮಾನವ ಕುಲ ಇದೆಯಲ್ಲ ಅದು ಒಳ್ಳೆ ಆತ್ಮ ಆಗ್ಲಿ ಅಂತ ನೀವು ಫ್ರೀ ಆಗಿ ಹೇಳ್ಕೊಡ್ತಾ ಇರಬಹುದು ಅಲ್ವಾ? ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲರೂ ಈಗ ನೋಡಿ, ನಾನು ನೋಡಿದೀನಿ ಬಹಳ ಕಡೆ, ಒಂದು ಯೋಗ ಕ್ಲಾಸಿಗೆ ₹25 ಲಕ್ಷ ಚಾರ್ಜ್ ಇದೆ. ಒಂದೊಂದ್ ಕಡೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಒಂದ್ಸಲ ನಾನು ಹೋಗಿದ್ದೆ ನಿತ್ಯಾನಂದವ್ರ ಹತ್ರ. ನಿತ್ಯಾನಂದರ ಹತ್ರ ₹25 ಲಕ್ಷ ಚಾರ್ಜ್ ಇತ್ತಲ್ಲಿ. ಒಂದು 10 ವರ್ಷ ಹಿಂದ್ಗಡೆ ನಾನು ಹೋಗಿದ್ದೆ ಅಲ್ಲಿ. ಯು ಕ್ಯಾನ್ ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಟಿ 5 ಲಕ್ಷ ಅಂತ ಹೇಳ್ತಾರೆ. ಅವ್ರ ಮೇಲ್ಗಡೆ ಎಷ್ಟು ಸಮಸ್ಯೆಗಳಿದೆ, ಅವ್ರ ಮೇಲೆ ಎಷ್ಟು ಕೇಸ್ಗಳಿದಾವೆ, ಅದು ಅರ್ಥ ಮಾಡ್ಕೊಳ್ಳಲ್ಲ ಯಾರು. ನೋಡಿ, ಸದ್ಗುರು ಆಗಿರ್ತಾನೆ, ಯಾರು ಮಹಾನ ವ್ಯಕ್ತಿ ಆಗಿರ್ತಾನೆ, ಅವನಿಗೆ ಏನು ಆಸೆ ಇರೋದಿಲ್ಲ. ಎಕ್ಸಾಂಪಲ್ ನೋಡಿ, ನಮ್ಮ ಸಿದ್ದೇಶ್ವರ ಸ್ವಾಮಿಗಳಿದ್ದರು ಅಲ್ವಾ ಗುರುಗಳೇ? ಒಂದಿನ ನಾನು ನೀತಿ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ಗುರುಗಳೇ. ಖಂಡಿತ. ನಾಗರಾಜ್ ಗುರುಗಳೇ, ಆಯ್ತು ಮಾಡಿ, ಬಹಳ ಸಂತೋಷ. ಇಲ್ಲಿ ಸದ್ಗುರು ಅಂತಂದ್ರೆ ಅಲ್ಲಿ ನೋಡಿ, ಅಲ್ಲಿ 2 ಶಬ್ದಗಳಿದಾವೆ, ಸತ್ ಮತ್ತು ಗುರು. ಸತ್ ಅಂದ್ರೆ ಏನು?
ತತ್ವ ಅಂದ್ರೆ ಸತ್ಯ. ಸತ್ಯ ಅಂದ್ರೆ ಏನು? ಯಥಾರ್ಥವಾಗಿರುವಂತಹದ್ದು, ವಾಸ್ತವವಾಗಿರ್ತಕ್ಕಂಥದ್ದು. ವಾಸ್ತವವಾಗಿ ಏನಿದೆ ಅದನ್ನ ಯಾರು ತಿಳಿಸ್ತಾನೆ, ಯಾರಲ್ಲಿ ಅಜ್ಞಾನವನ್ನ ಹೋಗಲಾಡಿಸ್ತಕ್ಕಂತ ಶಕ್ತಿ ಇದೆ, ಆತ ನನ್ನ ಸದ್ಗುರು ಅಂತ ಹೇಳೋದು. ಇವತ್ತು ಸದ್ಗುರುಗಳಿಗೆ ನಿಜಕ್ಕೂ ಅವರು ಈಚೆ ಬರೋದೇ ಇಲ್ಲ. ಅವರು ಎಲೆ ಮರೆಯ ಕಾಯಿನ ತರಹ ಇರ್ತಾರೆ. ಈ ಬೂಟಾಟಿಕೆ ಮಾಡಿಕೊಂಡು ವೇಷಧಾರಿಗಳಿರ್ತಾರಲ್ಲ, ಇವರು ಶಂಕರಾಚಾರ್ಯರು ಹೇಳೋ ಹಾಗೆ ಉದರ ನಿಮಿತ್ತಂ ಬಹುಕೃತ ವೇಷಂ, ಹೊಟ್ಟೆಪಾಡಿಗೋಸ್ಕರ ಇವರು ಈಚೆ ಬಂದು ಇಲ್ಸಲ್ಲದೆಲ್ಲ ಹೇಳ್ಕೊಂಡು ಮೋಸದಿಂದ ಬದುಕ್ತಾ ಇದ್ದಾರೆ. ನಮ್ಗೆ ಅರ್ಥ ಮಾಡ್ಕೋಬೇಕು, ನಾನು ಎಂತಹವರನ್ನ ಹಿಡಿದಿದ್ದೇನೆ, ಇವರಿಂದ ನನಗೆ ಸತ್ಯ ದರ್ಶನವಾಗುತ್ತಾ ಇಲ್ವಾ ಅಂತಕ್ಕಂಥ ವಿವೇಚನೆ ನಮ್ಮಲ್ಲಿರ್ಬೇಕು. ಅಂದ್ರೆ ನನ್ನಲ್ಲಿ ಸತ್ಯಾನ್ವೇಷಣೆ ಮಾಡ್ತಕ್ಕಂತ ಒಂದು ಆ ಸಾತ್ವಿಕ ಮಾರ್ಗ ನನ್ನಲ್ಲಿ ಮೊದಲಿರ್ಬೇಕು. ಹೌದು. ಆವಾಗ ನಾನು ಗುರುವಿನ ಹತ್ರ ಹೋದಾಗ ಅಂತಹ ಗುರುವನ್ನ ಹುಡ್ಕೊಂಡು ಹೋಗ್ತೀನಿ. ಹೇಗೆ ಸ್ವಾಮಿ ವಿವೇಕಾನಂದರು ಎಂತಹ ಶಿಷ್ಯನೋ ಅದಕ್ಕೆ ತಕ್ಕಂತ ಗುರು ಸಿಕ್ಕಿದ್ರು ರಾಮಕೃಷ್ಣ ಪರಮಹಂಸರು. ಹಾಗೆ ರಾಮಕೃಷ್ಣ ಪರಮಹಂಸರನ್ನು ಕೂಡ ಅವನು ಬಿಡ್ಲಿಲ್ಲ. ಯಾರು? ವಿವೇಕಾನಂದರು. ನರೇಂದ್ರ ಬಿಡ್ಲಿಲ್ಲ. ಅವರನ್ನು ಕೂಡ ಪರೀಕ್ಷೆ ಮಾಡಿದ್ರು. ಅವರು ಮಲಗಬೇಕಾದ್ರೆ ಒಂದು ನಾಣ್ಯವನ್ನ ಹಾಸಿಗೆ ಕೆಳಗಡೆ ಇಟ್ಬಿಟ್ಟು ಮಲಗಿಸಿದ್ರು, ಹಾಸಿಗೆ ಹಾಸಿದ್ರು. ತಕ್ಷಣ ಮಲಗದಂತವ್ರು ತಕ್ಷಣ ಎದ್ರು. ಇದೇನು ಹಾಸಿಗೆ ಕೆಳಗಡೆ ಇರ್ಬೇಕು ನೋಡಪ್ಪ ಅಂತೇಳಿ ತೆಗೆಸ್ತಾರೆ. ಸೊ ಹೀಗೆ ಗುರುವನ್ನ ನಾನು ಈ ಗುರುವನ್ನ ಆಶ್ರಯಿಸಿದ್ದೀನಲ್ಲ, ಈ ಗುರು ನನಗೆ ತಕ್ಕಂತಹ ಗುರುವೇ, ಇವನಲ್ಲಿ ಆ ಶಕ್ತಿ ಇದೆಯಾ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಿದ್ರು ವಿವೇಕಾನಂದರು. ಅದಕ್ಕೆ ಅವರು ವಿವೇಕಾನಂದ ಅಂತ ಆಯ್ತು, ಹೆಸರು ಬಂದು. ಅವರ ಮೂಲ ಹೆಸರು ಬರೀ ನರೇಂದ್ರ ಅಂತ ಅಷ್ಟೇ. ಯಾಕೆ ವಿವೇಕಾನಂದರು ಅಂತ ಬಂತು? ನಾವೆಲ್ಲರೂ ವಿವೇಕಾನಂದ್ರೆ ಈ ಮಾರ್ಗದಲ್ಲಿ ಇದೀವಲ್ಲ, ನಾವೆಲ್ಲರೂ ವಿವೇಕಾನಂದ್ರೆ. ಹೆಂಗೆ? ವಿವೇಕ ಪ್ಲಸ್ ಆನಂದ, ವಿವೇಕಾನಂದ. ವಿವೇಕ ಅಂದ್ರೆ ಏನು? ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು, ಹುಟ್ಟಿರೋದು ಯಾವುದು, ನಾಶವಾಗ್ತಕ್ಕಂಥದ್ದು ಯಾವುದು. ಈ ಸತ್ಯವನ್ನ ಯಾರು ವಿವೇಚನೆ ಮಾಡ್ತಾನೆ ಅದನ್ನ ನಾವು ವಿವೇಕ ಅಂತ ಹೇಳ್ತೀವಿ. ಸರಿ ಯಾವುದು, ತಪ್ಪು ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು, ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು, ಇದನ್ನ ನಾನು ಮೊದಲು ತಿಳ್ಕೋಬೇಕು. ಅದು ವಿವೇಕ. ನಂತರ ಆನಂದ. ಈ ದೇಹ ನಶಿಸಿ ಹೋದ್ರೂ ಕೂಡ ಈ ದೇಹದ ಒಳಗಡೆ ಇರ್ತಕ್ಕಂಥ ದೇಹಿಯಾಗಿರ್ತಕ್ಕಂಥ ನಾನು ಶಾಶ್ವತನು ಎಂತಕ್ಕಂತಹ ಸುಜ್ಞಾನ ಯಾವಾಗ ಅವನಲ್ಲಿ ಮೊಳೆಯುತ್ತೆ, ಅವನು ನಾನು ಸಾಧಾರಣನಲ್ಲ, ನಾನು ಜೀವನಲ್ಲ, ಕೇವಲ ಜೀವನಲ್ಲ, ನಾನು ಪರಬ್ರಹ್ಮ ಸ್ವರೂಪಿ ಅಂತಕ್ಕಂಥ ಜ್ಞಾನ ಯಾವಾಗ ಬರುತ್ತೆ ಅವನಿಗೆ ಬ್ರಹ್ಮಾನಂದ ಉಂಟಾಗುತ್ತೆ. ಅಂತಹ ಬ್ರಹ್ಮಾನಂದ ಯಾವಾಗ ಅವನಿಗೆ ಉಂಟಾಗುತ್ತೋ, ಉದಯಿಸುತ್ತೋ, ಆಗ ಅವನು ನಿಜವಾದ ತತ್ವಜ್ಞಾನಿ ಆಗ್ತಾನೆ. ಆಗ ಅವನೇ ನಿಜವಾದ ವಿವೇಕಾನಂದ. ಅಂದ್ರೆ ನಾವು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಈ ಕೆಲವು ಘಟನೆಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ಇಂತಹ ಕಪಟಿಗಳ ಹತ್ರ ನಾವು ಹೋಗೋದು ನಿಲ್ಲಿಸ್ತೀವಿ. ಇಂತಹ ಕಪಟಿಗಳಿಂದ ನಮ್ಗೆ ಆಗ್ತಕ್ಕಂತ ಮೋಸ, ಅನ್ಯಾಯ, ವಂಚನೆಯನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಈ ಕೆಲವು ವಿಚಾರಗಳನ್ನ ನಾವು ಸ್ವಲ್ಪ ಕಟುವಾಗಿ ಮಾತನಾಡ್ಬೇಕಾಗತ್ತೆ, ಕಟುವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಆಡ್ಲೇಬೇಕು, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಲೇಬೇಕು. ಧನ್ಯವಾದ ಬಸವರಾಜ್ ಅವರೇ. ಪೂರ್ಣಿಮಾ ಮೇಡಮ್. ಗುರುಗಳೇ ನಮಸ್ತೆ. ರಂಗನಾಥ್ ನಮಸ್ಕಾರ. ಗುರುಜಿ ಅವರಿಗೆ ಹಾಗೆ ನಾಗರಾಜ್ ಗುರುಜಿ ಅವರಿಗೆ ತುಂಬಾ ಅದ್ಭುತವಾದ ಮಾತುಗಳು. ನಾವೆಲ್ಲ ಪ್ರಜ್ಞಾವಂತರಾಗ್ಬೇಕು ಅನ್ನೋದಷ್ಟೇ ಸತ್ಯ ಗುರುಗಳು ಹೇಳಿದ್ದು.
ನನ್ಗೆ ಗುರುಗಳು ವಿಮರ್ಶಾತ್ಮಕವಾಗಿ ಸ್ವಾರಸ್ಯವಾಗಿ ಹೇಳೋದೇನಿದೆ ಅದು ಎಷ್ಟು ಚೆನ್ನಾಗಿ ತಲೆ ಕೂತಿದೆ ಅಂತಂದ್ರೆ, ಅಂದ್ರೆ ನಾವು ಹಾಕೋಬೇಕು ಕೂಡ, ಅದನ್ನ ನಾವು ಪಾಲಿಸ್ಬೇಕು. ಇಲ್ಲ ಅಂದ್ರೆ ಇಂಥ ಮಹಾನ್ ಭಾವರೆಲ್ಲ ಕೊಟ್ಟು ಹೋಗಿರೋದನ್ನ ನಾವು ಬರೀ ಬಾಯ್ಪಾಠ ಮಾಡ್ಕೊಂಡ್ ಬಿಟ್ಬಿಡ್ತೀವಲ್ಲ, ತಪ್ಪದು. ಅದರ ಸಾರವನ್ನ, ಅದ್ರ ತಾತ್ಪರ್ಯವನ್ನ ಅರ್ಥ ಮಾಡ್ಕೊಳ್ದೆ ಹೊರತು ನಾವ್ ಈ ಏನು ಈ ದಾರಿಲಿ ಇರೋದು ಸಾರ್ಥಕ ಅಂತ ಭಾವಿಸ್ತೀನಿ. ನಾವು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ನನಗೆ. ಅಲ್ವಾ ಗುರುಜಿ? ಹೌದು. ಅದಕ್ಕೆ ನಾವು ಬರೀ ಆಡಂಬರಕ್ಕೆ ಮತ್ತೆ ಗುರುಗಳನ್ನ ಮೆಚ್ಚೋಕೆ ವ್ಯಕ್ತಿ ಪೂಜೆ ಮಾತ್ರ ಆಗ್ತಾ ಇದೆ ಅನ್ಸುತ್ತೆ, ತತ್ವ ಪೂಜೆ ಆಗ್ತಿಲ್ಲ ಇಲ್ಲಿ. ಅವರು ಕೂಡ ಅಂದ್ರೆ ಮೋಸ ಹೋಗೋ ತನಕ ಮೋಸ ಮಾಡೋರು ಇರ್ತಾರೆ. ಆ ವೇಷ ಹಾಕೊಂಡು ನೀವ್ ಹೇಳಿದ್ರಲ್ಲ ಅಧ್ಯಾತ್ಮದಲ್ಲೂ ಮೋಸ ಮಾಡ್ತಾರೆ ಅಂತ, ಆಧ್ಯಾತ್ಮಕ್ ಬರೋದೇ ಮೋಸ ಮಾಡಕ್ಕೆ ಅಂತ ಒಂದಷ್ಟು ವ್ಯಕ್ತಿಗಳು ಹುಟ್ಕೋತಾ ಇದಾರೆ, ದಿನೇ ಹುಟ್ಕೋತಾ ಇದಾರೆ. ಯಾಕಂದ್ರೆ ಎಲ್ರು ಶರಣಾಗತರಾಗ್ಬಿಡ್ತಾರೆ, ಮತ್ತೆ ಪಾಪ ಪ್ರಜ್ಞೆಗಳಿಂದ ಶರಣಾಗತರಾಗ್ಬಿಡ್ತಾರೆ. ತಪ್ಪುಗಳು ಮಾಡಿರ್ತೀವಿ, ಅದನ್ನ ಕಳ್ಕೊಳಕ್ಕೋಸ್ಕರ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಡ್ಬೋದು, ಇನ್ನೇನೋ ಮಾಡಿ ಕಳ್ಕೊಂಡ್ಬಿಡ್ಬೋದು ಅಂತ. ಜ್ಞಾನದಿಂದ ನಾವು ಆತ್ಮೋನ್ನತಿ ಹೊಂದ್ಬೋದು ಅಂತ ಹೇಳುವಂತ ಮಾರ್ಗ ಬಹುಶಃ ಇಂಥ ಮಾರ್ಗಗಳಷ್ಟೇ ಅಂತ ಅನ್ಸತ್ ನನಗೆ. ಈ ಮಹಾವತಾರ್ ಫೌಂಡೇಶನ್, ಇಂಥ ನಿಮ್ಮಂತ ಗುರುಗಳು ತುಂಬಾ ವಿರಳ. ಇದಕ್ಕೆ ಬರ್ಬೇಕು ಜನ, ಇದನ್ನ ಕೇಳ್ಬೇಕು, ನೈಜವಾಗಿ ಬದುಕ್ಬೇಕು, ನೈಜವಾದ ತತ್ವಜ್ಞಾನವನ್ನ ತಿಳ್ಕೊಳ್ಬೇಕು ಅಂತ ಆದ್ರೆ ಖಂಡಿತ ಇಲ್ಲಿಗೆ ಬರ್ಬೇಕು. ಇಂಥ ಸದ್ಗುರುಗಳ ಮಾತುಗಳನ್ನ ಕೇಳ್ಬೇಕು, ಅದನ್ನ ಅನುಸರಿಸ್ಬೇಕು. ಗುರುವಿನ ಗುಲಾಮನಾಗುವ ತನಕ ಹಾಡ್ಲ ಗುರುಗಳೇ? ಆಡಿ ಆಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. 6 ಶಾಸ್ತ್ರವ ಓದಿದರೇನು ಶರೀರ ಸುಖವನ್ನು ಬಿಡಿಸಿದರೇನು, ಸಾಧು ಸಜ್ಜನರ ಸಂಗವ ಮಾಡದೆ ಬೀಳು ಎನ್ನುತ್ತ ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ಏನೇ ಮಾಡಿದ್ರು ನಿಜವಾದ ಸತ್ಯ ಮಾರ್ಗದಲ್ಲಿರುವಂತವರ ಗುರುಗಳನ್ನ ನಾವು ಆಶ್ರಯಿಸ್ಬೇಕು. ಗುರುಗಳನ್ನ ಆಶ್ರಯಿಸ್ಬೇಕು ಅನ್ನೋ ಮಾತನ್ನ ಮಾತ್ರ ಹಿಡ್ಕೊಂಡು ಎಲ್ಲೆಲ್ಲಿಗೂ ಹೋಗ್ಬಾರ್ದು. ಸರಿಯಾದ, ಹೇಗೆ ವಿವೇಕಾನಂದರು ಪ್ರಶ್ನೆ ಮಾಡಿ ಗುರುಗಳನ್ನ ಹುಡುಕಿದ್ರು ದೇವ್ರ ಎಲ್ಲಿದ್ದಾನೆ ಅಂತ, ಅದಕ್ಕೆ ಸರಿಯಾದಂತ ಉತ್ತರವನ್ನ ಪರಮಹಂಸರು ಕೊಡ್ತಾರೆ. ನನ್ನನ್ನ ನೀನ್ ಯಾವ ರೀತಿ ನೋಡ್ತಿದೀಯೋ ಹಾಗೆ ನಾನು ದೇವರನ್ನ ನೋಡ್ತಾ ಇದ್ದೀನಿ ಅಂತ ಬರೀ ಹೇಳೋದಲ್ಲ, ಅದನ್ನ ಅನುಭವಕ್ಕೂ ಕೂಡ ಅವರು ವಿವೇಕಾನಂದರಿಗೆ ತಿಳಿಸ್ತಾರೆ, ತಲುಪಿಸ್ತಾರೆ. ಆ ತರ ವಿವೇಕಾನಂದರ ಬಗ್ಗೆ, ಪರಮಹಂಸರ ಬಗ್ಗೆ ತಿಳಿಸಿದ್ದು ಕೂಡ ನಂಗೆ ಬಹಳ ಖುಷಿ ಆಯ್ತು, ತುಂಬಾ ಆಪ್ತವಾಗಿತ್ತದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಧನ್ಯೋಸ್ಮಿ. ನಿಮ್ಮಿಬ್ಬರಿಗೂ ಅನಂತ ಅನಂತ ಪ್ರಣಾಮಗಳು, ಶಿರಸಾ ಪ್ರಣಾಮಗಳು. ನಮಸ್ಕಾರ. ನಮಸ್ತೆ ಗುರುಜಿ.